ನೋಡಿ, ನಾನು ಯಾವಾಗ್ಲೂ ಕೂಡ ಹೇಳ್ತೀನಿ, RSS ಅವರಿಗೆ ಅವರ ಇತಿಹಾಸನೇ ಗೊತ್ತಿಲ್ಲ. ದಯವಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಎಲ್ಲ ಬಿಜೆಪಿ ನಾಯಕರು, ಸ್ವಯಂ ಸೇವಕರು RSSನ ಏನು ಮ್ಯಾಗಝಿನ್ ಇದೆ ಆರ್ಗನೈಸರ್ ಅಂತ, ಅಲ್ಲಿ ಬರ್ದಿರುವಂತ ಲೇಖನಗಳನ್ನ ಓದ್ಬಿಡಿ ತಾವು. ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ದೊಡ್ಡ ದೇಶದ್ರೋಹಿಗಳು. ನಿಮ್ಮ ಇತಿಹಾಸ ನಿಮ್ಗೆ ತಿಳಿಯುತ್ತೆ. ನೀವು ಸಂವಿಧಾನಕ್ಕೂ ಗೌರವ ಕೊಟ್ಟಿಲ್ಲ, ನಮ್ಮ ರಾಷ್ಟ್ರ ಧ್ವಜಕ್ಕೂ ಗೌರವ ಕೊಟ್ಟಿಲ್ಲ, ಮತ್ತೆ ನಮ್ಮ ರಾಷ್ಟ್ರಗೀತೆಗೂ ಕೂಡ ನೀವು ಗೌರವ ಕೊಟ್ಟಿಲ್ಲ. ಇದೇನಿದು ಬ್ರಿಟಿಷರ್ದಿದೆ, ಏನು ಕಿಂಗ್ ಜಾರ್ಜ್ಗೋಸ್ಕರ ಮಾಡಿದ್ದಾರೆ ಅಂದ್ಬಿಟ್ಟು ಇವ್ರು ಹೇಳ್ತಾ ಇದಾರಲ್ಲ, ಇದೆಲ್ಲಾನು ಕೂಡ ಅವರ ಇತಿಹಾಸ, ಅವ್ರು ಸೃಷ್ಟಿಸಿದಂತ ಇತಿಹಾಸ. ರವೀಂದ್ರನಾಥ್ ಟ್ಯಾಗೋರ್ ಅವರು 2 ಸರಿ 1937 ಮತ್ತು 39ರಲ್ಲೇ ಇದ್ರ ಬಗ್ಗೆ ಹೇಳಿದ್ರು. ಇದು ನಮ್ಮ ದೇಶದಕ್ಕೋಸ್ಕರ ಬರ್ದಿರೋದೇ ಹೊರತು ಇಟ್ ಈಸ್ ನಾಟ್ ಫಾರ್ ಕಿಂಗ್ ಜಾರ್ಜ್ 5, 4 ಆರ್ ಎನಿ ಅದರ್ ಜಾರ್ಜ್ ಅಂತಾನೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇವ್ರು ಓದಲ್ಲ, ಮಾಡಲ್ಲ, ಬರೇ ಇವರು ಏನ್ ವಾಟ್ಸ್ಆಪ್ ಅಲ್ಲಿ ಬರುತ್ತೆ, ಫೇಸ್ಬುಕ್ ಅಲ್ಲಿ ಬರುತ್ತೆ, ಅಲ್ಲೇನು ಒಂದು ಸುಳ್ಳಿನ ಕಾರ್ಖಾನೆ ನಡೆಸಿದಾರಲ್ಲ ಈ ಶಾಖೆಗಳಲ್ಲಿ ಅಥವಾ ಈ ಕೇಶವ ಕೃಪಗಳಲ್ಲಿ, ಅದನ್ನೇ ಬಂದು ಇವ್ರ ಇತಿಹಾಸ ಅನ್ಕೊಂಡಿದ್ದಾರೆ. ಇಲ್ಲಿವರೆಗೂ ಕೂಡ ನಾವು ಅವರಿಗೆ ಏನ್ ಪ್ರಶ್ನೆಗಳು ಕೇಳಿದೀವಿ ಇವೆಲ್ಲಾನು ಕೂಡ ಅವರ ಮ್ಯಾಗಝಿನ್ ನಲ್ಲಿ, ಅವರ ಹಿರಿಯರ ಲೇಖನಗಳಲ್ಲಿ ಇದೆ. ದಯವಿಟ್ಟು ಬೋಲ್ವಲ್ಕರ್ ಅವ್ರ ಲೇಖನ ಓದಿ, ನಿಮ್ಮ ಹೆಗ್ಡೆವಾರ ಅವ್ರ ಲೇಖನ ಓದಿ, ನಿಮ್ಮ ಆರ್ಗನೈಸರ್ ಲೇಖನಗಳು ಓದ್ಬಿಡ್ಲಿ. ನಿಮಗೆ ಗೊತ್ತಾಗುತ್ತೆ, ನಿಮಗೆ ನಾಚಿಕೆ ಬರುತ್ತೆ ನೀವು ಯಾವ ರೀತಿ ನೀವು ನಡ್ಕೊಂಡಿದ್ದೀರಾ ಇತಿಹಾಸದಲ್ಲಿ ಅಂತ. ಥ್ಯಾಂಕ್ ಯು. ಕೇಳಿಸಿಲ್ಲ ರಾಜ್ಯವ್ಯಾಪಿ ಅಭಿಯಾನವನ್ನ ಮಾಡೋದಕ್ಕೆ ನೋಡಿ. ಅವಾಗ ಇತಿಹಾಸ ಒಂದೇ ಮಾತ್ರ ಮೇನಿಗೆ, ಅವಾಗ ಸಾಕಷ್ಟು ಜನರು ಅದರಿಂದ ಪ್ರೇರಿತರಾಗಿರೋದು ನಿಜ. ಯಾವಾಗ ಅದು ಒಂದೇ ಮಾತ್ರ ಮಾಡಿದ್ರು, ಅವಾಗ ನಿಮ್ಮ ವೆಸ್ಟ್ ಬೆಂಗಾಲ್ನಲ್ಲಿ ಆ ಒಂದು ಗೀತೆಯಿಂದ ಸಾಕಷ್ಟು ಜನ ಪ್ರೇರಿತರಾಗಿ ಯುವಕರು ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿರೋದು ನಿಜ. ಅದಾದ್ಮೇಲೆಲ್ಲ ಯಾರು ಹೋರಾಟ ಮಾಡ್ತಾ ಇದ್ರು ಅವರೆಲ್ಲ ಕೂತಿ ತೀರ್ಮಾನ ಮಾಡಿದ್ರು, ಯಾವ್ದು ರಾಷ್ಟ್ರಗೀತೆ ಆಗ್ಬೇಕು, ಯಾವ್ದು ಬೇರೆ ತರ ರೀತಿ ಇರಬೇಕು, ನಮ್ಮ ರಾಷ್ಟ್ರ ಧ್ವಜ ಹೇಗಿರ್ಬೇಕು, ಅಶೋಕ ಚಕ್ರ ಯಾಕೆ ಬರಬೇಕು, ಯಾಕೆ ಕೇಸರಿ ಬಣ್ಣ ಇರಬೇಕು, ಯಾಕೆ ಬಿಳಿ ಇರಬೇಕು, ಯಾಕೆ ಹಸಿರಿರಬೇಕು, ಅವೆಲ್ಲ ಚರ್ಚೆ ಆಗಿದೆ, ಇತಿಹಾಸ ಇದೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಓದ್ಬಿಡಿ ಸರ್. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಇದೆಲ್ಲಾನು ಚರ್ಚೆ ಆಗಿದೆ. ಆಧಾರಿತ ಮೇಲೆ ನಾವು ಪುನರ್ವಿಂಗಡಣೆ ಆಗ್ಬೇಕಾಗಿತ್ತು, ಇವೆಲ್ಲರೂ ಕೂಡ ಚರ್ಚೆ ಆಗಿದೆ. ಇವ್ರು ಓದೋದಿಲ್ಲ ಅಲ್ಲ, ಅದೇ ಬಂದಿರೋದು ಪ್ರಾಬ್ಲಮ್. ನೋಡಿ, ಜನರಿಗೆ ಜನಗಣಮನ ಬಗ್ಗೆನೂ ಅಭಿಮಾನ ಇದೆ, ಒಂದೇ ಮಾತರಂ ಬಗ್ಗೆನೂ ಅಭಿಮಾನ ಇದೆ. RSS ಅವರಿಗಿಲ್ಲ ಅಷ್ಟೇ. ಇದು ನಾನು ಹೇಳ್ತಾ ಇದ್ದೀನಲ್ಲ, ಇವರು ಸಂವಿಧಾನವನ್ನ ತಿರಸ್ಕಾರ ಮಾಡಿ ಮನುಸ್ಮೃತಿ ತಂದು ಅಂತ ಹೇಳಿದವರು. ಈ ಏನು ನಮ್ಮ ತ್ರಿವರ್ಣ ಏನಿದ್ರೆ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅಪಶಕುನ ಅಂತ ಹೇಳಿದ್ರು ಇವರು. ಇದೇ RSSನವರು. ನನ್ನ ಮಾತು ಕೇಳಬೇಡಿ ಸರ್, ದಯವಿಟ್ಟು ಅವರ ಇತಿಹಾಸ ಓದ್ಕೊಂಡ್ರೆ ಸಾಕಾಗಿದೆ, ಅವರೇ ತಿಳ್ಕೊಂಡ್ರೆ ಸಾಕಾಗಿದೆ ಇವತ್ತು.